ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್, ಈಗ ನಿಮ್ಮ ಮಗಳನ್ನ ಕೊಲೆ ಮಾಡಿದ್ದಾರೆ ನಿಮ್ಮ ವೈಫು ಮತ್ತೆ ಅವರ ಪ್ರಿಯಕರ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಏನಾಯ್ತು ಸರ್? ಆಕ್ಚುಲಿ ಯಾವಾಗಿತ್ತ ಸರ್? ನನಗೆ ಇವ್ರದ್ದು ಇದು ಲವ್ ಅಫೇರ್ ಬಗ್ಗೆ ನನಗೇನು ಐಡಿಯಾನೇ ಇರಲಿಲ್ಲ ಸರ್. ಲಾಸ್ಟ್ ಇಯರು ಡಿಸೆಂಬರ್ ತಿಂಗಳಲ್ಲಿ ನಾನು ಸೋಲೋ ಟ್ರಿಪ್ಪಿಗೆ ಹೋಗಿ ಬರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿ ಇದೆಲ್ಲ ಈ ಥರ ಟ್ರಿಪ್ಸ್ಗಳೆಲ್ಲ ಇದ್ದಾವೆ, ನಾನು ಸೋಲೋ ಟ್ರಿಪ್ ಹೋಗ್ಬಿಟ್ಟು ಬರ್ತೀನಿ, ಮಮ್ಮಿ ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಕಾಶಿಗೆ ಹೋಗಿ ಬರ್ತೀನಿ ಅಂತ ಹೋದ್ಲು ಸರ್. ಇಬ್ಬರು ಮಕ್ಕಳು ನನ್ನ ಹತ್ರನೇ ಬಿಟ್ಟು ಹೋದ್ರು ಸರ್. ನನ್ನ ದೊಡ್ಡ ಮಗಳು ಸೆಕೆಂಡ್ ಇಯರ್ PUC ಓದ್ತಾ ಇದ್ಲು ಸರ್ ಅವಾಗ. ಹಾಗಾಗಿ ಅವ್ರನ್ನ ಮನೆಯಲ್ಲೇ ಇಟ್ಕೊಂಡಿದ್ದೆ ನಾನು. ಆಮೇಲೆ ಚಿಕ್ಕವ್ರು ನನ್ನ ಜೊತೆಗೆ ಇದ್ರು ಸರ್. ಸೋಲೋ ಟ್ರಿಪ್ ಮುಗಿಸ್ಕೊಂಡ್ಬಂದರು. ಆಮೇಲೆ ಅಣ್ಣ ಬರ್ತ್ಡೇ ಅವರು ಇದೆ ಸರ್, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ದುಬೈಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರೆ ದುಬೈಗೆ ಹೋಗ್ಬಿಟ್ಟು ಬಂದರು ಸರ್. 7ನೇ ತಾರೀಕು ಮನೆಗೆ ಬಂದಮೇಲಿಂದ ರಂಪ ರಾಮಾಯಣ ಸ್ಟಾರ್ಟ್ ಆಯಿತು, ಗಲಾಟೆಗಳು ಸ್ಟಾರ್ಟ್ ಆಯಿತು. ಏನಕ್ಕೆ ಗಲಾಟೆ ಮಾಡ್ತಿದ್ಯಾ, ಏನು ಹೇಳಿ ಅಂತ ಕೇಳ್ತಾ ಇದ್ದೀನಿ. ಏನಂದ್ರು ಏನು ಹೇಳಿಲ್ಲ. ನಂಗೆ ಡಿವೋರ್ಸ್ ಬೇಕು ಅಂತ ಕೂತು ಸರ್ ನನ್ನ ಹತ್ರ. ಸರಿ, ಆಮೇಲೆ ಕೊನೆಗೆ 12ನೇ ತಾರೀಕು ನನಗೆ, ಜನವರಿ 12ನೇ ತಾರೀಕು ನನಗೆ ಫೋರ್ಸಿಬ್ಲಿ ನೋಡೋ ಸೈನ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನೀನು ಮಕ್ಕಳು ಇನ್ನೊಂದ್ಸತಿ ಜೀವನದಲ್ಲಿ ನಿಂಗೆ ನೋಡೋಕೆ ಬಿಡೋದಿಲ್ಲ, ನಿನಗೆ ಹಂಗೆ ಮಾಡ್ಬಿಡ್ತೀನಿ, ಕೋರ್ಟಿಗೆ ಅಲಿಸ್ತೀನಿ, ಪೊಲೀಸ್ ಸ್ಟೇಷನ್ಗಳು ಅಲಿಸ್ತೀನಿ ಅಂತ ಬೆದರಿಸಿ ನನ್ನ ಕೈಲಿ ಸೈನ್ ಹಾಕ್ಸ್ಬಿಟ್ಲು ಸರ್. ನನಗೆ ಒಂದು ನಿಮಿಷನೂ ಯಾರನ್ನೋ ಒಬ್ರು ಕನ್ಸಲ್ಟ್ ಮಾಡಲಿ, ಒಂದು ಲಾಯರ್ ಕನ್ಸಲ್ಟ್ ಮಾಡೋಕ್ಕೂ ನನಗೆ ಟೈಮ್ ಕೊಡದೆ ಆ ಥರ ಇದು ಮಾಡಿಸಿದ್ಲು. ಆಮೇಲೆ ನಾವು 12ನೇ ತಾರೀಕು ನಾನು ಸೈನ್ ಹಾಕ್ಬಿಟ್ಟು ನಾನು ಅಲ್ಲಿಂದ ಊರಿಗೆ ಹೊರಟ್ಬಿಟ್ಟೆ ಸರ್. ನಮ್ಮ ದಾವಣಗೆರೆ ಊರಿಗೆ ಅಲ್ಲೊಂದು ಚಿಕ್ಕದಾಗ ಒಂದು ಸ್ಕೂಲ್ ಇದೆ, Cloud9 ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಆ ಆಫೀಸ್ನೇ ನಾನು ಮನೆ ಮಾಡ್ಕೊಂಬಿಟ್ಟೆ. ಒಂದು ವಾರ 15 ದಿನ ನಾನು ಅಲ್ಲೇ ಇದ್ದೆ ಸರ್ ನಾನು. ಆಮೇಲೆ ನನಗೆ 15ನೇ ತಾರೀಕಾಗಿ ಮೋಹನ್ ಪ್ರಿಯಾಂಕಾ ಇಬ್ಬರು ಸೇರಿ ನನಗೆ ಫೋನ್ ಮಾಡಿದ್ರು. ಅವಾಗ ಹೇಳಿದ್ರು ಅವ್ರು ಕಾಶಿಗೆ ಹೋಗ್ಬಿಟ್ಟು ಅವ್ರು ಅಲ್ಲೇ ಮದುವೆನೂ ಆಗಿ ರಾಡಿಸನ್ ಬ್ಲೂ ಹೋಟ್ಲಲ್ಲಿ ರೂಮ್ ಬುಕ್ ಮಾಡ್ಕೊಂಡು ಅವ್ರು ಅಲ್ಲೇ ಹನಿಮೂನು ಫಸ್ಟ್ ನೈಟ್ ಎಲ್ಲ ಮಾಡ್ಕೊಂಬಿಟ್ಟು ನಾವು ಬಂದಾಗ್ಬಿಟ್ಟು ನಾವು ಫಿಸಿಕಲ್ ಆಗೋಗ್ಬಿಟ್ಟಿದ್ದೀವಿ. ಇನ್ನೂ ಮಕ್ಳಿಗೂ ನನಗೂ ಏನು ಸಂಬಂಧ ಇಲ್ಲ. ಮಕ್ಳು ಏನು ಬೇಕಾದ್ರೆ ನೀನು ವಾರಕ್ಕೊಂದ್ಸತಿ ಫೋನ್ ಮಾಡಿ ಮಾತಾಡು, 15 ದಿನಕ್ಕೆ ಒಂದ್ಸತಿ ಬಂದ್ಬಿಟ್ಟು ನೋಡ್ಕೊಂಡು ಹೋಗು ಅಂತ ಎಲ್ಲ ನನಗೆ ಅವಾಗೇ ನನಗೆ ಗೊತ್ತಾಗಿದ್ದು ಇವಳು ಇನ್ನೊಬ್ಬನ ಜೊತೆ ಓಡೋಗಿದೆ ಅಂತ. ಒಂದು 15-20 ದಿವಸ ಮುಂಚೆ ನನಗೆ ಗೊತ್ತಾಯಿತು. ಒಬ್ಬರು ರಿಲೇಟಿವ್ ಫೋನ್ ಮಾಡಿ ಹೇಳಿದ್ರು ಇವಳು ಸೆಕೆಂಡ್ ಇಯರ್ PUCಯಲ್ಲೇ ಈ ಮೋಹನ್ ಅನ್ನೋನ ಜೊತೆ ಅಫೇರ್ ಇತ್ತಂತ ಹೇಳಿದ್ರು. ಇವಳು ಆವಾಗಲೇ ಅವ್ರ ತಂದೆ ಮತ್ತು ಅವರ ಮಾವಂದ್ರೆಲ್ಲ ಸೇರ್ಕೊಂಡು ಹೊಡೆದು ಬಡ್ದು ಇವಳನ್ನ ಸಪ್ರೇಟ್ ಮಾಡಿಸಿ ಹೊಸಕೋಟೆಯಲ್ಲಿ ಇದ್ದಿದ್ದು. ಮೂಲತಃ ಇವರು ಸ್ಕೂಲು ಕಾಲೇಜೆಲ್ಲ ಹೊಸಕೋಟೆಯಲ್ಲಿ ಮಾಡಿದ್ದು. ಅವರು ರಾಜಾಜಿನಗರ ಮನೆಗೆ ಶಿಫ್ಟ್ ಆಗಿ 3 ತಿಂಗಳ ಒಳಗೇ ನನಗೆ ನೋಡಿ ಫೆಬ್ರವರಿನ ಎಂಗೇಜ್ಮೆಂಟ್ ಮಾಡಿದ್ದು. ತಿರುಗಿ ಮಾರ್ಚಲ್ಲಿ ಮ್ಯಾರೇಜ್ ಮಾಡಿಬಿಟ್ಟು ಮದುವೆ ಮಾಡಿ ನಮಗೆ ಬಿಟ್ಟಿರೋದು. 18 ವರ್ಷ ನನಗೆ ಇವ್ರದ್ದು ಏನಾರ ಇದೆ ಅನ್ನೋದು ಏನೂ ಐಡಿಯಾನೂ ಇರಲಿಲ್ಲ ಸರ್ ನನಗೆ. ಆಮೇಲೆ ಇದೆಲ್ಲ ಗೊತ್ತಾಯಿತು ನನಗೆ. ಅವ್ರ ಅಣ್ಣ ಹತ್ರನೂ ಮಾತಾಡಿದ್ದೆ ನಾನು. ಅವ್ರ ಅಣ್ಣನೂ ನನಗೆ ಭಾಳ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ಬಾವ ಇದೇನು ಮಾಡಿದ್ರು ತಪ್ಪೇ ಮಾಡ್ತಾ ಇರೋದು ಅಂತ. ಕೊನೆಗೆ ನನಗೆ 25ನೇ ತಾರೀಕು ಮಾರ್ಚ್ ಬೆಳಗ್ಗೆ ನನಗೆ ಫೋನ್ ಬಂತು. 9:30ಗೆ ಫೋನ್ ಬಂತು. ಬಾವ ಅದೇನು ಕೆಲಸ ಮಾಡ್ತೀರಿ ಎಲ್ಲ ಬಿಟ್ಬಿಟ್ಟು ವಾಪಸ್ ಇಮ್ಮಿಡಿಯೇಟಾಗಿ ಓಡ್ಕೊಂಬನ್ರಿ ಬೆಂಗಳೂರಿಗೆ ಅಂತ ಹೇಳಿದ್ರು. ನಾನು ಬಂದೆ ಬೆಂಗಳೂರಿಗೆ. ನನಗೆ ಅಲ್ಲಿಂದ ಬರೋಕ್ಕೆ 5.5 ಅವರ್ ಬೇಕು ಸರ್. ಹರಿಹರದಿಂದ ಬರಬೇಕು. 200-300 ಕಿಲೋಮೀಟ್ರ್ ಹತ್ತಿರ ಆಗುತ್ತೆ ಸರ್. ಅಲ್ಲಿಗೆ ಬೆಂಗಳೂರು ಹೊಸಕೋಟೆ ಹತ್ರ ಬಂದಾಗ ನನಗೆ ಇಲ್ಲ ವೈಟ್ ಫೀಲ್ಡಿಗೆ ಬನ್ನಿರಿ ಅಂತ ಹೇಳಿದ್ರು. ವೈಟ್ ಫೀಲ್ಡಿಗೆ ಹೋದಾಗ ನನಗೆ ಗೊತ್ತಾಯಿತು ನನ್ನ ಪಾಪು ತೀರ್ಕೊಂಡು ಹೋಗಿದೆ, ಸತ್ತಿದೆ. 1 ವಾರ ಮುಂಚೆ ಪಾಪುನ ಮಾತಾಡ್ಸಿದ್ದೀನಿ ಸರ್ ನಾನು. ಬಂದು ಭೇಟಿಯಾಗಿ ಕೈಯಲ್ಲಿ ಎತ್ಕೊಂಡು ಆಡಿಸಿ ಪಾಪುನ, ಅಷ್ಟು ಹೆಲ್ತಿ ಪಾಪುನ ಸರ್. ಮಗು ಅವ್ರ ಜೊತೆನೇ ಇತ್ತಾ? ಮಗು ಅವಳ ಜೊತೆನೇ ಇತ್ತು ಸರ್. ಪಾಪುನ ಚಿಕ್ಕ ಮೋಹನ್ ಅವರು ಅವ್ರ ಜೊತೆನೇ ಇತ್ತು. ಹೌದು ಸರ್. ಈ ಮೋಹನ್ ಕಚಡ ಇವನು ಇದನ್ನಲ್ಲ ಸರ್. ಇವನು 12 ವರ್ಷ ಮುಂಚೆ ಚಂದನ ಅನ್ನೋ ಒಂದು ಲೇಡಿ ಜೊತೆಗೆ ಲವ್ ಮ್ಯಾರೇಜ್ ಆಗಿದೆ ಸರ್. ಇವನಿಗೆ 3 ಜನರ ಮಕ್ಕಳು ಸರ್. ಒಂದು 6 ವರ್ಷದ ಹೆಣ್ಮಗು, ಅವಳಿ ಜವಳಿ ಗಂಡು ಹೆಣ್ಣು 2.5 ವರ್ಷದ ಮಕ್ಕಳು ಸರ್. ಇವನು ಅವು ಮಕ್ಕಳನ್ನೇ ಬಿಟ್ಬಿಟ್ಟು ಬಂದಿದ್ದಾನೆ ಅಂದಮೇಲೆ ಇನ್ನು ನನ್ನ ಮಗಳು ನೋಡ್ಕೊಂತಾನೆ ಅಂತ ಏನು ಗ್ಯಾರಂಟಿ ಸರ್? ಅದಕ್ಕೆ